ಐತಿಹಾಸಿಕ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ವರ್ಷ ಹಳೆಯ 7 ಅಡಿ ಸರ್ಪದ ಮೂರ್ತಿ ಬೆಳಕಿಗೆ ಬಂದಿದೆ. ಸುಮಾರು 400ಕ್ಕೂ ಹೆಚ್ಚು ವರ್ಷ ಹಳೆಯ 7 ಹೆಡೆ ಸರ್ಪದ ಮೂರ್ತಿ ಬೆಳಕಿಗೆ. ಐತಿಹಾಸಿಕ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಷಣ್ಮುಖಪ್ಪ ರವದಿ ಎನ್ನುವ ರೈತರ ಹೊಲದಲ್ಲಿ ಒಂದು ಪುರಾತನ ಬಾವಿ ಪಕ್ಕದಲ್ಲಿ 7 ಹೆಡೆ ಸರ್ಪದ ಮೂರ್ತಿ ಹಾಗೂ ಅಕ್ಕಪಕ್ಕ ಇನ್ನೂ 2-3 ಸರ್ಪಗಳ ಮೂರ್ತಿಗಳಿದ್ದು, ಸುತ್ತಮುತ್ತ ಯಾವುದಾದರೂ ದೇವಸ್ಥಾನ ಹುದುಗಿದೆಯಾ ಎಂಬ ಅನುಮಾನ ಕೂಡ ಮನೆ ಮಾಡಿದ್ದು, ರೈತರಿಗೆ ಪುರಾತತ್ವ ಇಲಾಖೆ ಏನಾದರೂ ಈ ಮೂರ್ತಿಗಳನ್ನ ಕೇಳಿದ್ರೆ ಕೊಡುತ್ತೇನೆ ಎಂದು ರೈತ ಬಸವರಾಜ್ ಯಲಿಶಿರಿಂದ ತಿಳಿಸಿದ್ದಾರೆ. ಹಾಗೂ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಬಾದಾಮಿ ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯ ಆಳಿದ ಕಾಲದಲ್ಲಿ ಈ ಲಕ್ಕುಂಡಿ ಟಂಕಶಾಲೆಯಾಗಿತ್ತು. ಇಲ್ಲಿ ಬಗದಷ್ಟು ಕುತೂಹಲಗಳು ಹೊರ ಬರುತ್ತಿದೆ. ಲಕ್ಕುಂಡಿ ಒಂದು ಕುತೂಹಲ ಸ್ಥಳವಾಗಿ ಮಾರ್ಪಟ್ಟಿದ್ದು, ಇನ್ನು ಏನೇನು ಸಿಗುತ್ತೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾಪ್ರಭ ಟಿವಿ, ಗದಗ. ಸರ್, ತಮ್ಮ ಹೆಸರೇನು? ಇದು ಎಷ್ಟು ವರ್ಷದ ಇತಿಹಾಸ ಐತಿ? ನಮ್ಮ ಹೆಸರು ಬಸವರಾಜ್ ಯಲಿಶೂರು ಅಂತೇಳಿ. ನಾವು ಈಗ 30-40 ವರ್ಷದಿಂದ ಈ ಬಾವಿ ಯೂಸ್ ಮಾಡ್ಕೊಂಡು ತೋಟಗಾರಿಕೆ ಮಾಡ್ಕೊತ ಹೊಂಟೀವಿ ರೀ. ಈಗ ಇಲ್ಲಿ ನಮ್ಮ ಬಾವಿ ದಂಡಿ ಮೇಲೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅಂದ್ರೆ 300-400 ವರ್ಷದಿಂದ ಈ ಬಾವಿ ದಂಡಿ ಮೇಲೆ ಅದು 7 ಅಡಿ ಸರ್ಪದ ಮೂರ್ತಿ ಹಾಗೂ ಕಟ್ಟಡಕ್ಕೆ ಬಳಸಿದ ಶಿಲ್ಪಕಲೆ ಕಲಾಕೃತಿ ಹೊಂದಿದ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಕಟ್ಟಡ ಕಟ್ಟಿದ್ದಾರೆ. ಅವು ಈಗ ನಾವು ಅದ್ರ ಬಗ್ಗೆ ಏನು ಗಮನ ಕೊಟ್ಟಿದ್ದಿಲ್ಲ. ನಾವು ಹಂಗೆ ಈಗ ನಮ್ಮ ಹಿರಿಯರು ಅದನ್ನು ಪೂಜೆ ಮಾಡ್ಕೊತ ಬಂದಿದ್ರು. ಆ ಪ್ರಕಾರ ನಾವು ಪೂಜೆ ಮಾಡ್ಕೊತ ಹೊಂಟೀವಿ. ಮತ್ತು ಈಗ ಪುರಾತತ್ವ ಇಲಾಖೆಯವ್ರು ಬಂದು ಇವು ಶಿಲ್ಪಕಲೆ ನಮ್ಗೆ ಅವಶ್ಯ ಬಿದ್ದರೆ ನಾವು ಒಯ್ತೀವಿ ಅಂತಂದ್ರೆ, ಆಯ್ತು ಒಯ್ಯಿರಿ, ನಿಮ್ಗೆ ಯಾರು ಬೇಡ ಅಂತಾರೆ. ನಮ್ಮ ಬಾವಿ ಕಟ್ಟಡ ತೊಂದರೆ ಆಗ್ಲಾರ್ದಂಗೆ ಅದನ್ನು ಮೊದಲಿನ ಹೆಂಗೆ ಕಟ್ಟಡ ಇತ್ತು ಆ ಕಟ್ಟಡ ಕಟ್ಟಿಸಿ ನೀವು ನಿಮ್ಮ ಶಿಲ್ಪಕಲೆನ ಒಯ್ಯಿರಿ ಅಂತ ಹೇಳಿದ್ರು. ಪರಿಹಾರ ಕೊಡ್ಬೇಕ್ರಿ. ಮತ್ತೆ ಇದು 300-400 ವರ್ಷದಿಂದ ಬಾವಿ ಐತಿ ರೀ. ಅದು ನಮ್ಮ 3-4 ತಲೆ ಹೋಗ್ಯಾವ್ರಿ. ಅಲ್ಲಿಂದ ನಾವು ಬಾವಿ ಶಿಲ್ಪಕಲೆಗಳು ಅದಾವಲ್ರಿ, ಅದನ್ನ ಕೊಡ್ತೀವಿ ಬಿಡ್ರಿ, ತೊಗೊಂಡು ಹೋಗ್ಲಿ. ನಮಗೆ ಗೊತ್ತಿಲ್ಲ ರೀ. ರಾಷ್ಟ್ರಕೂಟರು, ಹೊಯ್ಸಳರು ಆಳಿದಾಗನ ಇವು ಇದ್ದು ಅಂತ ಹಿರಿಯರು ಹೇಳ್ತಿದ್ರು. ಅಷ್ಟು ಮಾತ್ರ ನಮ್ಗೆ ಗೊತ್ತಿಲ್ಲ. ನಮ್ಮ ಹೆಸರು ಬಸವರಾಜ್ ಯಲಿಶೂರು, ಲಕ್ಕುಂಡಿ. 7 ಅಡಿ ಸರ್ಪದ್ದು ಇಲ್ಲಿ ಮೂರ್ತಿ ಐತಿ. ಪ್ರಕಾರ ಮೊನ್ನೆ ಒಂದು ಕೂದಲಿದ್ದು ಹಾವು ಸಿಗ್ಬೇಕ ಸರ್ಪ ಕಂಡೈತಿ ಅಂತೇಳಿ ಅದ್ರ ಬಗ್ಗೆ ಅದು ಅಂದ್ರಿ. ಅಲ್ಲಿ ಒಂದು ಹಳೆ ಸಾಲಿ ಇತ್ತು ರಣದೇವ್ರ ಗುಡಿ ಹತ್ರ. ಆ ಸಾಲಿ ತೆಗೆದು ಅವ್ರು ಸಾಮಾನು ತೊಗೊಂಡು ಹೋಗುವಾಗ ಅಲ್ಲಿ ಒಂದು ಸರ್ಪ ಬಂತು ಅಂತ ಅದು ಸುದ್ದಿ ರೀ. ನಾವಂತೂ ನೋಡಿಲ್ಲ, ಯಾಕಂದ್ರೆ ನೈಟ್ ಕೆಲಸ ಮಾಡೋ ಹೊತ್ನ್ಯಾಗ ಅದು ಏನೋ ಕಂಡೈತೆ ಅಂತ ಕೆಲವು ಮಂದಿ ಅಂದರು. ಅದು ನಮಗೆ ಕಣ್ಣಾರೆ ಕಂಡಿಲ್ಲ, ನಾವು ನೋಡಿನೂ ಇಲ್ಲ. ನಮ್ಮ ಹೊಲ್ದಾಗ ಸಣ್ಣ ಸಣ್ಣ ಹಾವು ನೋಡೀವಿ ಬಿಡ್ರಿ, ಸಾಕಷ್ಟು ಅದಾವು. ಅದು ಪೂಜೆ ಮಾಡೋದ್ರಿಂದನೇ ಅವು ನಮ್ಗೆ ಯಾವುದು ತೊಂದರೆ ಕೊಡೋಲ್ಲ. ಸಾಕಷ್ಟು ಅಡ್ಡಾಡ್ತಾವ್ರಿ ಹಾವು ಮಾತ್ರ ಅದಾವೆ ಇಲ್ಲಿ, ಆದ್ರೆ ನಮ್ಗೆ ಏನೂ ತೊಂದರೆ ಕೊಟ್ಟಿಲ್ಲ.